ಜುಲೈ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಕಾರ್ಕಳದ ವಿಕಾಸ ಕಚೇರಿನಲ್ಲಿ ನಡೆಯುತ್ತೆ. ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೇವೆ. ಸುಮಾರು 5-6 ವರ್ಷಗಳ ಹಿಂದೆ ನಮ್ಮ ತಾಲೂಕಿನ ಯುವಕರಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಕಾರ್ಕಳದಲ್ಲಿ ಮಾಡಿದ್ದು ನಮಗೆ ನೆನಪಿದೆ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಆ ಉದ್ಯೋಗ ಮೇಳದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗವನ್ನ ಒದಗಿಸಲಿಕ್ಕೆ ಬೇಕಾದಂತ ನೆರವನ್ನ ವಿಕಾಸ್ ಸೇವಾ ಸಂಸ್ಥೆ ಮಾಡಿತ್ತು. ಅದಾದ ಬಳಿಕ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಯಾರು ಉದ್ಯೋಗವನ್ನು ಅರಸಿ ಬರ್ತಾರೆ ಅಂಥವರಿಗೆ ನಮ್ಮ ಸಂಪರ್ಕವನ್ನು ಬಳಸಿ ಬೇರೆ ಬೇರೆಯವರಿಗೆ ಉದ್ಯೋಗಕ್ಕೆ ನೆರವಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ವಿ. ಜುಲೈ 9ನೇ ತಾರೀಕು ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಒಂದು ಹೊಸ ಯೋಚನೆಯನ್ನ ಕಾರ್ಕಳ ಮತ್ತು ಉಡುಪಿಯ ಜಿಲ್ಲೆಯ ಯುವಕರಿಗೆ ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಉದ್ಯೋಗ ಮೇಳಕ್ಕಿಂತ ಭಿನ್ನವಾಗಿ ಇದನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದೆ. ಆಯ್ಕೆ ಮಾಡಿದಂತ ಒಂದು 20 ಕಂಪನಿಗಳನ್ನು ನಾವು ಕರೆಸ್ತಾ ಇದ್ದೇವೆ. ಈಗಾಗಲೇ ಆ ಎಲ್ಲ ಕಂಪನಿಗಳ ಜೊತೆಗೆ ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ SLC, PUC, ಡಿಗ್ರಿ, ITI ಮತ್ತು ಪಾಲಿಟೆಕ್ನಿಕ್ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂತ ಒಂದು ನೆರವನ್ನ ಕಲ್ಪಿಸಿಕೊಡುವಂಥದ್ದು ಈ ಉದ್ಯೋಗ ಸೇತುವಿನ ಕಾರ್ಯ. ನೇರವಾಗಿ ಆ ಯುವಕರು ಯುವತಿಯರು 9ನೇ ತಾರೀಕಿನ ಸಂದರ್ಶನಕ್ಕೆ ಬರಬೇಕು, ಸಂದರ್ಶನದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಇದರ ಸದುಪಯೋಗವನ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಯುವಕರು ತೆಗೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. 1,000 ಅರ್ಜಿಗಳನ್ನು ನಾವು ಮಿತಿಗೊಳಿಸ್ತಾ ಇದ್ದೇವೆ. ಯಾಕೆಂದ್ರೆ ಬೆಳಗಿಂದ ಸಂಜೆಯ ತನಕ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರೆ ಇಂಟ್ರೂ ಅನ್ನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಮೊದಲ ಬಂದಂತ 1,000 ಅರ್ಜಿಗಳಿಗೆ ಆದ್ಯತೆ. ಅರ್ಜಿಯನ್ನ ಈಗಾಗಲೇ ನಾವು ಪೋರ್ಟಲ್ ಅಲ್ಲಿ ಲಿಂಕ್ ಅನ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಾ ಇದ್ದೇವೆ. ಅದನ್ನು ಓಪನ್ ಮಾಡಿ ತಕ್ಷಣ ಪ್ರಾಥಮಿಕವಾದಂತ ವಿಷಯಗಳನ್ನ ಅದಕ್ಕೆ ಕೊಟ್ಟು ಅದಕ್ಕೆ ನೋಂದಣಿಯನ್ನ ಮಾಡಬೇಕು. ನಂತರ 9ನೇ ತಾರೀಕು ಸಂದರ್ಶನದಲ್ಲಿ ಅವ್ರು ಭಾಗಿಯಾಗಬೇಕು ಅನ್ನುವಂತ ವಿನಂತಿಯನ್ನ ಅವಕಾಶವನ್ನು ಇದರಲ್ಲಿ ಕಲ್ಪಿಸಿಕೊಟ್ಟಿದೆ. ಈಗಾಗಲೇ ಪೂರ್ವಭಾವಿಯಾಗಿ ಮಾತಾಡಿರುವಂತಹ ಎಲ್ಲ ಕಂಪನಿಗಳು ಕೂಡ ಸಂತೋಷದಿಂದ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನ ಕೊಡ್ಲಿಕ್ಕೆ ಅವ್ರು ಮುಂದೆ ಬಂದಿದ್ದಾರೆ. ನನ್ನ ನಿರೀಕ್ಷೆಯ ಪ್ರಕಾರ 1,000 ಜನ ಸಂದರ್ಶನದಲ್ಲಿ ಭಾಗಿಯಾದ್ರೆ ಹತ್ತತ್ರ 400ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕಂಪನಿಯವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ವಿಕಾಸ ಕಚೇರಿಯಲ್ಲೇ ಈ ಸಂದರ್ಶನ ನಡೆಯುತ್ತೆ. ಸಮಾಧಾನದಿಂದ ಎಲ್ಲ ಯುವಕ ಯುವತಿಯರು ಅಗತ್ಯ ದಾಖಲೆಗಳನ್ನು ಇಟ್ಟುಕೊಂಡು ಈ ಸಂದರ್ಶನದಲ್ಲಿ ಭಾಗಿಯಾಗಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇದರ ಸದುಪಯೋಗವನ್ನು ಸಂಪೂರ್ಣವಾಗಿ ಯುವಕರು ಪಡ್ಕೊಳ್ಬೇಕು.